ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ 34ನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ. ಈ ದಿನ ಶಿಕ್ಷಕರೇ ನಾವು ಕಳೆದ ಬಾರಿಯ 62ನೇ ದಿನದಲ್ಲಿ ನಿರ್ವಹಿಸಿರುವಂತಹ ಚಟುವಟಿಕೆಗಳು ಅಂದರೆ ಕಳೆದ ಬಾರಿಯ ಕೈಪಿಡಿಯನ್ನು ನೋಡಿಕೊಂಡು 62ನೇ ದಿನದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಇಲ್ಲಿ ನಿನ್ನೆ ದಿನ ಅಂದರೆ 33ನೇ ದಿನದಲ್ಲಿ ಯಾವ ರೀತಿ ನಾವು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಚಟುವಟಿಕೆ ನಿರ್ವಹಣೆ ಮಾಡಿದ್ವೋ ಅದನ್ನೇ ಮತ್ತೊಂದು ಸರಿ ರಿಪೀಟ್ ಮಾಡಬೇಕಾಗತ್ತೆ. ತದನಂತರ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಕನ್ನಡ ವಿಷಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಿಳಿಸಿ ಆ ತರಗತಿ ಮಕ್ಕಳಿಗೆ 2ನೇ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಆ 2ನೇ ಅವಧಿಯಲ್ಲಿ ನನ್ನ ಸಮಯದಲ್ಲಿ ಈಗಾಗಲೇ ಕಲಿಕಾ ಸ್ಥಳಗಳ ಚಟುವಟಿಕೆಗಳನ್ನು ನಾವು ನೀಡಿದ್ದೀವಿ. ಆ ಎಲ್ಲ ಚಟುವಟಿಕೆಗಳನ್ನು ಎಲ್ಲ ಮಕ್ಕಳು ಕೂಡ ನಿರ್ವಹಣೆ ಮಾಡಿದಾರಾ, ಎಲ್ಲ ಮಕ್ಕಳು 2 ಚಟುವಟಿಕೆಯನ್ನು ಒಂದೊಂದು ಕಲಿಕಾ ಸ್ಥಳದಲ್ಲಿ 2 ಚಟುವಟಿಕೆಗಳಂತೆ ಒಟ್ಟು 8 ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದಾರಾ ಅನ್ನೋದನ್ನು ಮತ್ತೊಮ್ಮೆ ನಾವು ಅವಲೋಕನ ಮಾಡಿಕೊಂಡು ಯಾವ ಮಕ್ಕಳು ಮಾಡಿರಲ್ವೋ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ನೀಡಬೇಕಾಗತ್ತೆ. ಇನ್ನು ಇದಾದ ನಂತರ 3ನೇ ಅವಧಿ ಬುನಾದಿ ಸಂಖ್ಯಾಜ್ಞಾನ. ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಕನ್ನಡ ಅವಧಿಯ ಒಂದು ಕರೆಕ್ಷನನ್ನು ಮಾಡಿ ಗಣಿತ ಅವಧಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ನಾವಲ್ಲಿ ನಿರ್ವಹಣೆ ಮಾಡಲಿಕ್ಕೆ ತಿಳಿಸ್ಬೇಕಾಗತ್ತೆ. ಇದಾದ ನಂತರ 3ನೇ ಅವಧಿ ವಿದ್ಯಾಪ್ರವೇಶದಲ್ಲಿ ಬುನಾದಿ ಸಂಖ್ಯಾಜ್ಞಾನ. ಇಲ್ಲಿ ಸಸ್ಯದ ಅವಶ್ಯಕತೆಗಳ ಬಗ್ಗೆ ತಿಳಿಯೋಣ ಎಂಬಂತಹ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು. ಇಲ್ಲಿ ಈಗಾಗಲೇ ನಾವು ಕಲಿಕಾ ಸ್ಥಳದಲ್ಲಿ ಲೋಟದಲ್ಲಿ ಮಣ್ಣಿಗೆ ಕಾಳುಗಳನ್ನು ಹಾಕಿ ಅಥವಾ ರಾಗಿ ಇರ್ಬೋದು ಧಾನ್ಯಗಳನ್ನು ಹಾಕಿ ಯಾವ ರೀತಿ ಮೊಳಕೆ ಬರುತ್ತೆ, ಯಾವ ರೀತಿ ಗಿಡ ಬೆಳೆಯುತ್ತೆ ಅನ್ನೋದನ್ನು ಚಟುವಟಿಕೆಯನ್ನು ಮಾಡಿಸಿದ್ದೀವಿ. ಇಲ್ಲೂ ಕೂಡ ಅದನ್ನೇ ರಿಪೀಟ್ ಮಾಡಿಸ್ಬೇಕಾಗತ್ತೆ ಅಥವಾ ಅದೇ ಮಾಡಿಸಿದ್ರೆ ಅದರಲ್ಲೇ ನೀವು ತೋರಿಸ್ಕೊಡ್ಬೋದು. ಜೊತೆಗೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಡನ್ನು ಹೇಳ್ಕೊಡ್ಬೇಕಾಗತ್ತೆ. ಇಲ್ಲ ಅದರಲ್ಲಿ ಹಾಡಿದೆ, ಮಣ್ಣಿನಿಂದ ಹುಟ್ಟುವೆ ಮಣ್ಣು ಹಿಡಿದು ನಿಲ್ಲುವೆ ಅಂತೇಳಿ ಸಾಂಗ್ ಇದೆ. ಅದನ್ನು ಹೇಳಿಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬಹುದು. ಜೊತೆಗೆ ಸಸ್ಯದ ಚಿತ್ರವನ್ನು ಬಿಡಿಸಿ ನಾವು ಸಸ್ಯದ ಭಾಗಗಳನ್ನು ಗುರುತಿಸುವಂಥದ್ದಾಗಿರ್ಬೋದು ಅಥವಾ ಸಸ್ಯದ ಅವಶ್ಯಕತೆಗಳನ್ನು ಕೂಡ ನಾವಲ್ಲಿ ಈ ಒಂದು ಅವಧಿಯಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ ಮಕ್ಕಳಿಗೆ. ಇನ್ನು 4ನೇ ಅವಧಿ ಸೃಜನಶೀಲ ಕಲೆ. ಇಲ್ಲಿ ಟ್ರೇಸಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಟ್ರೇಸಿಂಗ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಮರಳ ಮೇಲೆ ಮಕ್ಕಳು ಯಾವುದಾದ್ರು ಅಕ್ಷರಗಳನ್ನು ಬರೆಯೋದಿರ್ಬೋದು ಅಥವಾ ಬೇರೆ ಏನಾದರೂ ಅವರ ಹೆಸರಿನ ಮೊದಲನೇ ಅಕ್ಷರ ಬರೆಯೋದಿರ್ಬೋದು, ಈ ರೀತಿಯಲ್ಲಿ ಮಾಡಿಸ್ಬೋದು. ಅಥವಾ ಇಲ್ಲಿ ಮರಳು, ಲೋಟ, ತೆಂಗಿನ ಚಿಪ್ಪು ಅಥವಾ ರಟ್ಟುಗಳನ್ನು ಕೊಟ್ಟು ಅಲ್ಲಿ ಮನೆ, ಗೂಡು, ಬೆಟ್ಟ, ಕಾಲುವೆ, ಕಟ್ಟೆ ಕಟ್ಟುವುದು ಇತ್ಯಾದಿ ಮಾದರಿಯಲ್ಲಿ ಮರಳನ್ನು ಹಾಕೋದಕ್ಕೆ ಅಲ್ಲಿ ಹೇಳಿ ಅದರ ಬಗ್ಗೆ ವಿವರಣೆಯನ್ನು ನೀಡಬೇಕಾಗತ್ತೆ. ಅಂದರೆ ಮರಳನ್ನು ಬಳಸ್ಕೊಂಡು ಇಷ್ಟೆಲ್ಲ ವಸ್ತುಗಳನ್ನು ಅಂದರೆ ಕಾಲುವೆಯನ್ನು ಕಟ್ಟೋದಾಗಿರ್ಬೋದು, ಬೆಟ್ಟವನ್ನು ಮಾಡೋದಾಗಿರ್ಬೋದು, ಗೂಡು ಕಟ್ಟೋದಾಗಿರ್ಬೋದು ಅವುಗಳನ್ನು ನಾವು ಇಲ್ಲಿ ನಿರ್ವಹಣೆ ಮಾಡಬಹುದು. ಇದಾದ ನಂತರ 2 ಮತ್ತು 3ನೇ ತರಗತಿ ಮಕ್ಕಳು ಗಣಿತದಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಬೇಕು, ದಿನಚರಿಯಲ್ಲಿ ಎಂಟ್ರಿ ಮಾಡಬೇಕು. ಇನ್ನು 5ನೇ ಅವಧಿ ವಿದ್ಯಾಪ್ರವೇಶದಲ್ಲಿ ಭಾಷಾಭಿವೃದ್ಧಿ ಅವಧಿ. ಭಾಷಾಭಿವೃದ್ಧಿ ಅವಧಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ENKಯಲ್ಲಿ RWಗೆ ಸಂಬಂಧಪಟ್ಟಂತೆ ಯಾವ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ಮಕ್ಕಳು ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿ, ತದನಂತರ ಭಾಷಾಭಿವೃದ್ಧಿಯಲ್ಲಿ ಮೊದಲನೇ ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು. ಇಲ್ಲಿ ಪದದ ಕೊನೆಯ ಧ್ವನಿಯನ್ನು ಗುರುತಿಸುವರು ಮತ್ತು ಹೊಂದಿಸುವರು ಅಂತ ಚಟುವಟಿಕೆ ನೀಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು. ಜೊತೆಗೆ EC ಅಂದರೆ ಕನ್ನಡ ಅಭ್ಯಾಸ ಪುಸ್ತಕದ 16ನೇ ಪುಟದಲ್ಲಿರುವಂತಹ ಚಿತ್ರ ಪ್ರಾಸಪದ ಹೊಂದಿಸು ಅಂತೇಳಿ ಏನು ಚಟುವಟಿಕೆ ಇದೆಯೋ ಅದನ್ನು ಕೂಡ ನಾವಲ್ಲಿ ಚಟುವಟಿಕೆ ಹಾಳೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ನೆನೆ ಮೊನ್ನೆಲ್ಲ ಧ್ವನಿ ವ್ಯತ್ಯಾಸದನ್ನ ನೀವು ಕಲಿತಿದ್ರೆ ಅರಸ ಅಂದ್ರೆ ಮಧ್ಯದಕ್ಷರ ಅವೆಲ್ಲ ಗೊತ್ತಿಸಿದ್ರಲ್ವಾ. ಇವತ್ತು ಕೊನೆ ಅಕ್ಷರ ಹೇಳ್ತೀನಿ, ಕೊನೆ ಅಕ್ಷರ ಬರೋ ರೀತಿಯಲ್ಲಿ ನೀವು ಪದ ರಚನೆ ಮಾಡಬೇಕು. ಉದಾಹರಣೆ ನೋಡಿ, ಅರ ಅಂತ ಹೇಳ್ತೀನಿ. ಏನಿದು ಅರ, ಅದರಲ್ಲಿ ಕೊನೆ ಅಕ್ಷರ ಯಾವುದು? ರ ಅಲ್ವಾ. ಈಗ ಕೊನೆಗೆ ಬರೋಂತ ಅಕ್ಷರ ರ ಅಕ್ಷರ ಕೊನೆಗೆ ಬರೋ ತರ ಪದಗಳು ಹೇಳಿ ನನಗೆ. ಈಗ ಅರ ಆಯ್ತು, ಇನ್ನೊಂದು ಸರ ಅಂತ ಹೇಳ್ತೀನಿ. ನೆಕ್ಸ್ಟ್ ಯಾವ್ದು ಬರುತ್ತೆ? ರ ಬರಬೇಕು, ಪದ ಹೇಳ್ಬೇಕು ನನಗೆ. ಸರ ಆಯ್ತು, ಆಮೇಲೆ ವೆರಿ ಗುಡ್. ದರ, ಆಮೇಲೆ ದರ, ಗುಡ್. ಆಮೇಲೆ ಇನ್ನೇನು ಬರುತ್ತಾ? ಸರ ಆಯ್ತು, ಆಗಿದ್ ಬೇಡ ಆಯ್ತಾ. ಈಗ 4 ಅಕ್ಷರ 4 ಪದ ಹೇಳಿದ್ರೆ ಈಗ ಟಾ ಕೊಡ್ತೀನಿ. ಆಟ, ಲಾಸ್ಟ್ ಟಾ ಬರಂತ ಹೇಳಿ ನನಗೆ. ಊಟ, ವೆರಿ ಗುಡ್. ದರ್ಶಿ ಸುಮ್ಮನೆ ನಿಂತ್ಕೋಬೇಕು. ಊಟ, ಆಮೇಲೆ ಆಟ, ಊಟ, ಟಾ ಬರಬೇಕು. ಲಾಸ್ಟ್ ಟಾ ಬರಬೇಕು, ಟಾ ಬರಬೇಕು ಲಾಸ್ಟ್ ಅಲ್ಲಿ. ಕಾಟ,
ಲಾಸ್ಟಲ್ಲಿ ಬರೋ ಪದಗಳು ಹೇಳಿ. ಗಾ ಬರ್ಬೇಕು ಲಾಸ್ಟಿಗೆ. ಜಗ ಒಂದಾಯ್ತು. ನೆಕ್ಸ್ಟ್ ಹೇಳಿ. ದರ್ಶನ್ ಕೈ ತೆಗಿ. ಗಾ ಬರ್ಬೇಕು ಲಾಸ್ಟಲ್ಲಿ. ಜಗ ಅವ್ರು ಯಾರು ಆಗ್ಲೇ ಹೇಳಿದ್ರು ಈಗ. ಆಮೇಲೆ ವೆರಿ ಗುಡ್. ಮಗ. ಆಮೇಲೆ ಖಗ. ಖಗ ಆಯ್ತಾ? ಗೊತ್ತಾಯ್ತಲ್ಲ? ಈ ರೀತಿ ಇನ್ನೂ ಬರ್ತವೆ, ಅವನ್ನ ಹೇಳ್ತಾ ಪಟ್ಟಿ ಮಾಡ್ತಾ ಹೋಗೋಣ. ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗಿನ ಓದು. ಇಲ್ಲಿ ಅಕ್ಷರಗಳನ್ನು ಧ್ವನಿಗಳೊಂದಿಗೆ ಸಂಯೋಜಿಸುವುದು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಅಕ್ಷರಗಳನ್ನು ಮರಳು ಮೇಲೆ ಅಥವಾ ಗುಂಡಿಗಳನ್ನು ಬಳಸ್ಕೊಂಡು ಅಕ್ಷರಗಳನ್ನು ರಚನೆ ಮಾಡೋದು. ಅಂದರೆ ಆ ಪೆನ್ನು ಪೆನ್ಸಿಲನ್ನು ಹೊರತುಪಡಿಸಿ ಅಕ್ಷರಗಳನ್ನು ಬರೆಯೋದು ಮಕ್ಕಳು. ಉದಾಹರಣೆಗೆ ನೀವು ರಬ್ಬರ್ ಅಕ್ಷರಗಳಿದ್ದರೆ ರಬ್ಬರ್ ಅಕ್ಷರಗಳಿಂದ ರ ಅನ್ನೋ ಅಕ್ಷರನ ರಚನೆ ಮಾಡೋದಿರ್ಬೋದು, ಅಥವಾ ನೆಲದ ಮೇಲೆ ನೀರಿನಿಂದ ಅಕ್ಷರಗಳನ್ನು ಬರೆಸೋದಿರ್ಬೋದು, ಅಥವಾ ಮಣಿಗಳಿರ್ಬೋದು, ಅಥವಾ ಮರಳು ಅಥವಾ ರಂಗೋಲಿ ಕೊಟ್ಟು ಅದರಿಂದ ನೀವು ಅಕ್ಷರಗಳನ್ನು ಮಕ್ಕಳು ಬರೆಯೋ ರೀತಿಯಲ್ಲಿ ನಾವು ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅಂದರೆ ಪೆನ್ಸಿಲ್ಲು ಅಥವಾ ಪೆನ್ ಇರ್ಬೋದು ಅಥವಾ ಚಾಕ್ ಪೀಸ್ ಇರ್ಬೋದು, ಇವುಗಳನ್ನು ಬಳಸ್ತೇನೆ ನಾವು ಅಕ್ಷರಗಳನ್ನ ಬರೆಸುವಂತಹ ವಿಧಾನವನ್ನು ಈ ಚಟುವಟಿಕೆಯನ್ನು ಈ ಒಂದು ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ LSಗೆ ಸಂಬಂಧ ಅಂದರೆ ಮಕ್ಕಳಿಗೆ ಅಲ್ಲಿ ಇನ್ಸ್ಟ್ರಕ್ಷನ್ನ ಕೊಟ್ಟು 1ನೇ ತರಗತಿ ಮಕ್ಕಳಿಗೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ LS ಚಟುವಟಿಕೆಯನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. LS ಚಟುವಟಿಕೆ ಮುಗಿದ ನಂತರ RWA ಕ್ಲಾಸನ್ನು ಮತ್ತೆ ಕಂಟಿನ್ಯೂ ಮಾಡಿ ಅಲ್ಲಿ ಯಾವ ಒಂದು ಚಟುವಟಿಕೆ ನಿರ್ವಹಣೆ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಕೊಟ್ಟು, ಇದಾದ ನಂತರ ಉದ್ದೇಶಿತ ಬರಹದಲ್ಲಿ 1ನೇ ತರಗತಿ ಮಕ್ಕಳಿಗೆ ಚಿತ್ರಿಸುವುದು ಮತ್ತು ಹೆಸರಿಸುವುದು ಎಂಬಂಥ ಚಟುವಟಿಕೆಯನ್ನು ಮಾಡಿಸ್ಬೇಕು. ಇಲ್ಲಿ ಮಗು ತನ್ನ ಆಯ್ಕೆಯ ಚಿತ್ರವನ್ನು ಬಿಡಿಸ್ಬೇಕು. ಅದು ಯಾವುದನ್ನಾರು ಬಿಡಿಸ್ಬೋದು, ಚಿತ್ರ ಬಿಡಿಸ್ಬೇಕು, ಬಣ್ಣ ಹಚ್ಚಬೇಕು ಮತ್ತು ಅದೇನು ಚಿತ್ರ ಬಿಡಿಸಿದೆ ಅನ್ನೋದನ್ನು ಹೆಸರಿಸಬೇಕು. ಇದಾದ ನಂತರ 6ನೇ ಅವಧಿ ಹೊರಾಂಗಣ ಆಟ. ಹೊರಾಂಗಣ ಆಟದಲ್ಲಿ ಇವತ್ತು ಕೂಡ ಸ್ಥಿರ ಸಮತೋಲನ ಎಂಬಂತಹ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕು. ಈಗಾಗಲೇ ನಿಮಗೆ ಗೊತ್ತಿದೆ, ಈಗಾಗಲೇ ಚಾಪೆ ಮೇಲೆ, ಬೆನ್ನ ಮೇಲೆ ಮಲಗುವುದು, ಹೊಟ್ಟೆ ಮೇಲೆ ಮಲಗುವುದು ಅಂತೇಳಿ ಹಿಂದಿನ ದಿನ ಮಾಡಿಸಿರ್ತೀರ. ಈಗ ಇವತ್ತಿನ ದಿನದಲ್ಲಿ ಎಡಕ್ಕೆ ಹೊರಳುವುದು, ಬಲಕ್ಕೆ ಹೊರಳುವುದು, ಅಥವಾ ಬಲಗಾಲಕ್ಕೆ ಮತ್ತು ಬಲಗೈ ಎತ್ತುವುದು, ಈ ರೀತಿಯಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡೋದನ್ನು ಹೇಳ್ಕೊಡ್ಬೇಕಾಗತ್ತೆ. ಇನ್ನು 7ನೇ ಅವಧಿ ಕಥಾ ಸಮಯ. ಕಥಾ ಸಮಯಕ್ಕೆ ಹೋಗೋದಕ್ಕಿಂತ ಮುಂಚೆ, ಕಥೆಯನ್ನು ಹೇಳೋದಕ್ಕಿಂತ ಮುಂಚೆ 2 ಮತ್ತು 3ನೇ ತರಗತಿ ಮಕ್ಕಳು RWA ಇಂಗ್ಲೀಷ್ನಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ, ತದನಂತರ ಅವರಿಗೆ ಆರೋಗ್ಯ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಕಥಾ ಸಮಯದಲ್ಲಿ ಒಂಟೆ ಮತ್ತು ನರಿಕಥೆಯನ್ನು ಅಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಹಿಂದಿನ ದಿನ ನಾವು ಹೇಳ್ಕೊಟ್ಟಿರ್ತೀವಿ, ಅದನ್ನೇ ಮುಂದುವರಿಸಬೇಕಾಗತ್ತೆ ಅಥವಾ ಮತ್ತೊಮ್ಮೆ ಕಥೆಯನ್ನು ಪುನರ್ಮನನ ಮಾಡಬೇಕಾಗತ್ತೆ. ಇನ್ನು ಮತ್ತೆ ಸಿಗೋಣ ಕೊನೆಯ ಅವಧಿ. ಈ ದಿನದಿಂದ ನಿರ್ವಹಿಸಿದಂತಹ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಕು. ಜೊತೆಗೆ ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ಮನೆಯಲ್ಲಿ ಮಾಡ್ಕೊಂಡು ಬರಲಿಕ್ಕೆ ಹೇಳ್ತಾ, ಅದಲ್ಲದೆ ಮಾರನೇ ದಿನ ಅಂದರೆ 35ನೇ ದಿನದಲ್ಲಿ ಹೊಸ ಕಲಿಕಾ ಸ್ಥಳದಲ್ಲಿ ಹೊಸ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಯನ್ನು ಕೂಡ ನಾವಲ್ಲಿ ಮಾಡಿಕೊಡ್ಬೇಕಾಗತ್ತೆ. ಇದರ ಜೊತೆಗೆ 2 ಮತ್ತು 3ನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡೋದ್ರ ಮೂಲಕ, ದಿನಚರಿಯನ್ನು ಮೇಂಟೈನ್ ಮಾಡೋದ್ರ ಮೂಲಕ ಈ ದಿನದ ಒಂದು ತರಗತಿ ನಿರ್ವಹಣೆಯನ್ನು ಮುಗಿಸ್ಬೇಕಾಗುತ್ತೆ. ಧನ್ಯವಾದಗಳು.